ಏನಂತೇಳಂದ್ರೆ, ಮನುಷ್ಯರಾದಂಥ ನಾವು ಬಿದ್ದು ಹೋಗ್ಬೋದು, ಆದರೆ ಬಿದ್ದು ಹೋಗುವಂಥ ಸಮಯದಲ್ಲಿ ನಾವು ಕೂಗೋರಾಗಿರಬೇಕು. ಕೆಲವು ಜನರು ಬಿದ್ದು ಹೋಗೋ ಸಮಯದಲ್ಲಿ ಏನು ಮಾಡ್ತಾರೆ, ಅವರು ಮತ್ತೆ ಇರಲಿ ಬಿಡು, ಹಿಂಗೆ ಇದ್ದು ಬಿಡೋಣ, ನಮ್ಮ ಜೀವಿತ ಹಿಂಗೆ ಇರಲಿ ಎಂಬುದಾಗಿ ದೇವರಿಂದ ದೂರವಾದಂಥ ಸ್ಥಿತಿಯಲ್ಲೇ ಜೀವಿಸುವವರಾಗಿ ಇರ್ತಾರೆ ಪ್ರಿಯರೇ. ಹಲ್ಲೆಲೂಯ. ಅವರಲ್ಲಿರ್ತಕ್ಕಂಥ ಒಂದು ಅವಿವೇಕತನದ ಒಂದು ಜೀವಿತ ಏನು ಮಾಡ್ತಾ ಇದೆ, ಅವರನ್ನು ದೇವರಿಂದ ದೂರ ತಳ್ತಾ ಇದೆ. ಇರಲಿ ಬಿಡಪ್ಪ, ಯಾಕ ನಾವು ನಮ್ಮಿಂದ ನಡೆದುಕೊಳ್ಳೋದಕ್ಕೆ ಆಗೋದಿಲ್ಲ, ನಾವು ಭಕ್ತಿಯನ್ನು ಮಾಡೋದಕ್ಕೆ ಆಗೋದಿಲ್ಲ ಎಂಬುದಾಗಿ. ಆದರೆ ಪೇತ್ರನಾದರೂ ಅವನು ಮುಳುಗು ಹೋಗುವಂಥ ಸಮಯದಲ್ಲಿ ಪುನಃ ಅವನು ಏನು ಮಾಡ್ತಾ ಇದ್ದಾನೆ, ದೇವರನ್ನು ಕೂಗ್ತಾ ಇದ್ದಾನೆ, ಸ್ವಾಮಿಯನ್ನು ಕೂಗ್ತಾ ಇದ್ದಾನೆ. ಭಯಪಟ್ಟರು ಕೂಡ ರಕ್ಷಿಸು ಎಂಬುದಾಗಿ ಕೂಗ್ತಾ ಇದ್ದಾನೆ. ಮುಳುಗಿ ಹೋಗುವಂಥ ಸಮಯದಲ್ಲಿಯೂ ಕೂಡ ಪೇತ್ರನು ಕೂಗ್ತಾ ಇದ್ದಾನೆ. ಆ ಸಮಯದಲ್ಲಿ ಸ್ವಾಮಿ ಕೈ ಚಾಚಿ ಏನು ಮಾಡಿದಂತೆ, ಪೇತ್ರನನ್ನು ಎತ್ತಿ ಹಿಡಿದುಕೊಂಡ ಪ್ರಿಯರಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ. ದೋಣಿಯಲ್ಲಿ ಕರೆದುಕೊಂಡು ಬರ್ತಾ ಇದ್ದಾನೆ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಭಾಳ ಜನರು ತಾವು ಬಿದ್ದಂಥ ಸ್ಥಿತಿಯಲ್ಲಿ ಸ್ಥಿರವಾಗಿ ಇದ್ದು ಹೋಗಿಬಿಡ್ತಾರೆ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಮತ್ತೆ ಪುನಃ ನಾಯಿ ತಾನು ಕಕ್ಕಿದ್ದನ್ನು ನೆಕ್ಕುವ ಪ್ರಕಾರ, ತೊಳೆದ ಹಂದಿ ಪುನಃ ತಾನು ಕೆಸರಲ್ಲಿ ಹೊರಳಾಡುವುದಕ್ಕಾಗಿ ಹೋಗುವ ಪ್ರಕಾರ ಅನೇಕ ಜನರು ಪಾಪದಲ್ಲಿಯೇ ಮುಳುಗಿ ಹೋಗಿಬಿಡ್ತಾರೆ. ಹಲ್ಲೆಲೂಯಾ. ಲೋಕದ ಶಾಪದ ಕಾರ್ಯಗಳಲ್ಲಿಯೇ ಮುಳುಗಿ ಹೋಗಿಬಿಡ್ತಾರೆ. ಅದರಲ್ಲಿ ಇರುವಂಥದ್ದು ದೇವರ ಚಿತ್ತ ಅಲ್ಲ. ನೀನು ಶುದ್ಧನಾಗಿ ಪರಿಶುದ್ಧನಾಗಿರ್ತಕ್ಕಂಥ ದೇವರು ಯೇಸು ಇದ್ದಾನಲ್ವ, ಆತನಂತೆ ಇರಬೇಕಂತೇಳಿ ನೀವು ಕರೆಯಲ್ಪಟ್ಟವರಾಗಿ ಇದ್ದೀರಿ. ಹಲ್ಲೆಲೂಯಾ. ಅದು ಪರಿಶುದ್ಧ ಲೋಕ, ಅಲ್ಲಿರುವಂಥ ದೇವರು ಪರಿಶುದ್ಧನು, ನಿಮ್ಮನ್ನು ಕೂಡ ಪರಿಶುದ್ಧರಾಗಿ ನೀವು ಇರಿಸಿಕೊಳ್ಬೇಕಂತೇಳಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಏನು ಮಾಡ್ತಾ ಇದೆ, ಇಲ್ಲಿ ತಿಳಿಸ್ತಾ ಇದೆ ಪ್ರೇರೆ. ಅನೇಕ ಜನರು ಅದೇ ಸ್ಥಿತಿಯಲ್ಲಿ ಇರ್ತಾರೆ, ಪಾಪ ಸ್ಥಿತಿಯಲ್ಲೇ ಇರ್ತಾರೆ. ಅದು ಅಜ್ಞಾನವಲ್ಲದೆ ಮತ್ತೊಂದು ಅಲ್ಲ ಪ್ರಿಯರೇ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ, ದೇವ್ರ ವಾಕ್ಯ ಹೇಳ್ತಾ ಇದೆ, ಸತ್ಯವೇದ ಹೇಳ್ತಾ ಇದೆ ಪ್ರಿಯರೇ. ಏನಂತ ಹೇಳಂತಂದ್ರೆ, ನಾವು ಎಬ್ಬಿಸಲ್ಪಡಬೇಕು, ಅದು ದೇವರ ಚಿತ್ತ. ನಾವು ಬಿದ್ದಂಥ ಸಮಯದಲ್ಲಿ ನಾವು ಕೂಗಿಕೊಳ್ಳುವವರಾಗಿ ಇರಬೇಕು. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಸತ್ಯವೇದ ಸ್ಪಷ್ಟವಾಗಿ ತಿಳಿಸ್ತಾ ಇದೆ, ನಾವು ಖಂಡಿತವಾಗಿ ಬೀಳುವಂಥದ್ದಲ್ಲ, ನಾವು ಎಬ್ಬಿಸಲ್ಪಡಬೇಕು. ಬಿದ್ದ ಸಮಯವನ್ನು ಗುರುತಿಸಿಕೊಂಡವರಾಗಿ ನಾವು ದೇವರನ್ನು ಕೂಗುವವರಾಗಬೇಕು. ಹಲ್ಲೆಲೂಯಾ. ಈ ಮಳೆಗಾಲ ಸಮಯದು ಭಾಳ ಮಳೆ ಎನ್ನುವಂಥದ್ದು ನಾವು ಕಾಣ್ತಾ ಇರ್ತೀವಿ. ಎಲ್ಲಾದರೂ ತಗ್ಗಿದ್ದಲ್ಲಿ ನಾವು ಎಲ್ಲಿ ಎಡವಿ ಅದರ ಒಳಗಡೆ ಏನಾಗ್ಬಿಡ್ತೀವಿ, ಕೆಲವೊಂದು ಸಂದರ್ಭದಲ್ಲಿ ಬಿದ್ದು ಬಿಡ್ತೀವಿ. ಬಿದ್ದಂಥ ಸಮಯದಲ್ಲಿ ಅಲ್ಲಿ ಅದನ್ನು ಗುರುತಿಸೋದಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ಮಳೆ ಬಂದಾಗ ಎಲ್ಲ ಕೂಡ ಸಮ ಐತೇನೋ ಅಂತೇಳಿ ಕಾಣಿಸ್ತಾ ಇರ್ತದೆ. ಯಾವುದ್ರಿ, ರೋಡ್ ಎನ್ನುವಂಥದ್ದು. ಹಲ್ಲೆಲೂಯಾ. ರಸ್ತೆ ಸಮ ಐತೇನೋ ಅಂತ ಕಾಣಿಸ್ತಾ ಇರುತ್ತೆ. ಆ ಸಮಯದಲ್ಲಿ ಬಿದ್ದೀವಿ ಅಂತೇಳಿ ಅಲ್ಲೇ ಬಿದ್ದುಕೊಂಡಿರ್ತೀವಿ. ಹಲ್ಲೆಲೂಯಾ. ನಾವೇನಾಗ್ತೀವಿ, ಎದ್ದೇಳುತ್ತೀವಿ. ಹಲ್ಲೆಲೂಯಾ. ನಾವೇನಾಗ್ತೀವಿ ರೀ, ಎಬ್ಬಿಸಲ್ಪಡ್ತೀವಿ. ಹಲ್ಲೆಲೂಯಾ. ಪ್ರೈಸ್ ಲಾರ್ಡ್. ಇಲ್ಲಿ ನಾವು ನೋಡ್ತಾ ಇದ್ದೇವೆ ಪ್ರಿಯರೇ, ಇಲ್ಲ ನಾನು ಅಲ್ಲೇ ಬಿದ್ದಿದ್ದೀನಿ, ಅಲ್ಲೇ ಇರ್ತೀನಿ, ಆಯ್ತು ನನ್ನ ಜೀವನವೆಲ್ಲ ಅದರಲ್ಲೇ ಇರುತ್ತೆ ಅಂತೇಳಿ ಅಂದುಕೊಳ್ಳುವವನು ಮೂರ್ಖ, ಹುಚ್ಚ ಹೊರತಾಗಿ ಮತ್ತೊಬ್ಬನು ಅಲ್ಲ ಪ್ರಿಯರೇ. ಆದರೆ ದೇವರು ನಿನ್ನನ್ನು ಎಬ್ಬಿಸಬೇಕಂತೇಳಿ ಇಷ್ಟಪಡ್ತಾ ಇದ್ದಾನೆ. ನಿನ್ನನ್ನು ಪಾಪದ ಒಂದು ವ್ಯಸನದಿಂದ